ಮೂಡಬಿದಿರೆಯ ಮಿಜಾರಿನ ಪ್ರಕೃತಿ ರಮಣೀಯ ಶೋಭಾವನದಲ್ಲಿ ಕಳೆದ 6 ದಿನಗಳಿಂದ ನಡೆದ ಸಂಗೀತ ನೃತ್ಯ ವೈವಿಧ್ಯದ ಆಳ್ವಾಸ್ ವಿರಾಸತ್ 2011 ಸಂಭ್ರಮದ ತೆರೆಯನ್ನು ಭಾನುವಾರ ಕಂಡಿತು. ಮೂಡಬಿದಿರೆ ಮಿಜಾರಿನ ಪ್ರಕೃತಿ ರಮಣೀಯ ಶೋಭಾವನದಲ್ಲಿ ಕಳೆದ 6 ದಿನಗಳಿಂದ ನಡೆದ ಸಂಗೀತ ನೃತ್ಯ ವೈವಿಧ್ಯಗಳನ್ನು ಒಳಗೊಂಡ ಆಳ್ವಾಸ್ ವಿರಾಸತ್ 2011 ರಾಷ್ಟ್ರೀಯ ಸಾಂಸ್ಕೃತಿಕೋತ್ಸವ 15 ದಿನಗಳ ಆಳ್ವಾಸ್ ಶಿಲ್ಪ ವಿರಾಸತ್ ಮತ್ತು 5 ದಿನಗಳ ವರ್ಣ ವಿರಾಸತ್ ಸಂಭ್ರಮದೊಂದಿಗೆ ಮುಕ್ತಾಯ ಕಂಡಿದೆ. ಅಂತಾರಾಷ್ಟ್ರೀಯ ಖ್ಯಾತಿಯ ಸಂಗೀತ ಕಲಾವಿದ ಡಾಕ್ಟರ್ ಕೆ.ಜಿ. ಯೇಸುದಾಸ್ ಅವರಿಗೆ ಆಳ್ವಾಸ್ ವಿರಾಸತ್ ಪ್ರಶಸ್ತಿ ಪ್ರದಾನ ಮತ್ತು ಖ್ಯಾತ ಕಥಕ್ ನೃತ್ಯ ಜೋಡಿ ನಿರುಪಮಾ ರಾಜೇಂದ್ರ ಅವರ ರಾಮಕಥಾ ವಿಸ್ಮಯದೊಂದಿಗೆ ವಿರಾಸತ್ ಆರಂಭ ಕಂಡಿತ್ತು. ವಿರಾಸತ್ನ ಕೊನೆಯ ದಿನವಾದ ಭಾನುವಾರ ಜೋಧ್ಪುರ್ ಕಲಾವಿದರ ಮಲ್ಲಕಂಬ, ಪಂಜಾಬಿನ ಬೀರ್ ಕಲ್ಸಾರ್ ಅವರ ಘಟ್ಕ ನೃತ್ಯ, ತಿರುವನಂತಪುರದ ಸಮುದ್ರ ಆರ್ಟ್ಸ್ ಅವರ ಕೋಸ್ಮಿಕ್ ಡ್ಯಾನ್ಸ್ ಆಫ್ ಶಿವ, ಗುಜರಾತ್ನ ರಾಜೇಂದ್ರ ಅವರ ತಲವಾರ್ ನೃತ್ಯ, ಉಡುಪಿಯ ಭಾರ್ಗವಿ ನೃತ್ಯ ತಂಡದ ಭಾವಯೋಗ ನೃತ್ಯ ಮೇಳೈಸಿತು. ಪ್ರತಿದಿನವೂ ಹೊಸತನದ ಸಂಗೀತ ಗೋಷ್ಠಿಗಳು ಉಸ್ತಾದ್ ಅಹಮದ್ ಅಲಿ ಖಾನ್ ಮತ್ತು ಅವರ ಮಕ್ಕಳಾದ ಅಮಾನ್ ಅಲಿ ಖಾನ್, ಅಯಾನ್ ಅಲಿ ಖಾನ್ ಅವರ ಅಪೂರ್ವ ಸರೋದ್ ಬಂದಿ, ಮಲೇಷ್ಯಾದ ರಾಮ್ಲಿ ಇಬ್ರಾಹಿಂ ರವರ ಶೈವ ಶೈಲಿಯ ಒಡಿಸ್ಸಿನ ನೃತ್ಯ, ಪೂರ್ವ ಮತ್ತು ಪಶ್ಚಿಮದ ಶಾಸ್ತ್ರೀಯ ಸಂಗೀತ ಸಂಗಮದಲ್ಲಿ ಶ್ರೀ ನಡ್ಮೆಕ್ ಗೋವೆಲ್ ಅವರ ಕಾಂಟ್ರಾ ಬೇಸ್ ಫ್ಲೂಟ್ ವಿರಾಸತ್ಗೆ ಮೆರುಗು ತಂದುಕೊಟ್ಟಿತ್ತು. ಶ್ರೀಲಂಕಾದ ಜನಪದ ನೃತ್ಯ ಮತ್ತು ಕಾಸ್ಮಿಕ್ ಡ್ಯಾನ್ಸ್ ಆಫ್ ಶಿವ ಈ ಬಾರಿಯ ಪ್ರಮುಖ ಆಕರ್ಷಣೆಯಾಗಿತ್ತು. ಆಳ್ವಾಸ್ ವಿರಾಸತ್ ಪೂರ್ವಭಾವಿಯಾಗಿ ಕಳೆದ ಆಳ್ವಾಸ್ ಶಿಲ್ಪ ವಿರಾಸತ್ನಲ್ಲಿ ನಡೆದಂತಹ ಸುಮಾರು 19 ಕಲಾವಿದರು ಒರಿಸ್ಸಾದ ಮಧುಬನಿ, ತಂಜಾವೂರು, ಕಲಂಕಾರಿ, ಪಶ್ಚಿಮ ಬಂಗಾಳದ ಫಟ್ ಚಿತ್ರಗಳು, ಟೆರ್ರಾಕೋಟಾದಲ್ಲಿ ರಚಿಸಿದ ಆನೆ, ಕುದುರೆ, ಬೊಂಗ, ಹಾತಿಯ 16 ಕಲಾಕೃತಿಗಳನ್ನು ರಚಿಸಿದರು. ವರ್ಣ ವಿರಾಸತ್ನಲ್ಲಿ 9 ಮಂದಿ ಕಲಾವಿದರು ಭಾಗವಹಿಸಿ 18 ಅಪೂರ್ವ ಸಮಕಾಲೀನ ಕೃತಿಗಳನ್ನು ರಚಿಸಿದ್ದು, ಇವೆಲ್ಲವೂ ಆಳ್ವಾಸ್ನ ವಸ್ತು ಸಂಗ್ರಹಾಲಯಕ್ಕೆ ಸೇರಿವೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ವಿದೇಶಿಯರ ದಂಡೇ ವಿರಾಸತ್ಗೆ ಆಗಮಿಸಿತ್ತು. ಅಮೆರಿಕ, ಜರ್ಮನಿ, ಜಪಾನ್, ಇಟಲಿ, ಟಿಬೆಟ್, ಶ್ರೀಲಂಕಾದಿಂದ ಸುಮಾರು 100ಕ್ಕೂ ಅಧಿಕ ಮಂದಿ ಆಗಮಿಸಿ 6 ದಿನವೂ ಭಾರತೀಯ ಸಂಗೀತ ನೃತ್ಯದ ಸೊಬಗು ಆವಾದಿಸಿದರು. ಆಳ್ವಾಸ್ ವಿರಾಸತ್ನ ಜೊತೆ ಶಿಲ್ಪ ವಿರಾಸತ್ ಮತ್ತು ವರ್ಣ ವಿರಾಸತ್ತನ್ನು ಪ್ರತಿ ವರ್ಷ ಇಟ್ಟುಕೊಳ್ತೇವೆ. ನಮಗೆಲ್ಲ ತಿಳಿದ ಹಾಗೆ ಪ್ರದರ್ಶನ ಕಲೆಗೆ ಇದೆಲ್ಲವೂ ಒಂದು ಸಂಬಂಧ ಇದ್ದದ್ದು. ಇದು ಹೇಗೆ ಅಣ್ಣ ತಮ್ಮಂದಿರಿಗೆ, ತಂದೆ ತಾಯಿ ಮಕ್ಕಳಿಗೆ, ಗುರು ಶಿಷ್ಯರಿಗೆ ಸಂಬಂಧ ಇದೆಯಾ, ಇದೇ ರೀತಿ ನಮ್ಮ ಪ್ರದರ್ಶನ ಕಲೆಗೆ ಮತ್ತು ವರ್ಣ ವಿರಾಸತ್ತಿಗೆ, ಶಿಲ್ಪ ವಿರಾಸತ್ತಿಗೆ ಒಂದಕ್ಕೊಂದು ಸಂಬಂಧ ಇರುವ ವಿಚಾರ ನಮಗೆಲ್ಲ ಗೊತ್ತಿರಬೇಕು. ಈ ದೃಷ್ಟಿಯಲ್ಲಿ ಈ ಸಮಯದಲ್ಲಿ ಇಂತಹ ಶಿಲ್ಪಕಲೆ ಮತ್ತು ಇಂಥ ಚಿತ್ರಕಲೆಯನ್ನು ಈ ಸಮಯದಲ್ಲಿ ಇಟ್ಟುಕೊಂಡು ಇಂತಹ ಶಿಬಿರವನ್ನು ಮಾಡಬೇಕೆಂಬ ಆಶೆ. ಈಗ ಎಲ್ಲ ಕಡೆಯಿಂದಲೂ ಜನಗಳು ಹರಿದು ಬರ್ತಾ ಇದ್ದಾರೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂಥ ಒಂದು ವಿರಾಸತ್ ಕಾರ್ಯಕ್ರಮ. ಪ್ರತಿದಿನ 15ರಿಂದ 20,000 ಜನ ಬರ್ತಾರೆ. ಇವತ್ತು ಮತ್ತು ನಾಳೆಂತೂ ಆ ಜನವನ್ನು ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕನಿಷ್ಠ ಪಕ್ಷ 25,000ರಿಂದ ಹೆಚ್ಚು ಜನಸಂಖ್ಯೆ ಇಲ್ಲಿ ಬಂದು ಜನ ಆಸ್ವಾದಿಸ್ತಾ ಇದ್ದಾರೆ.